ಅಂತನ್ಲಿಲ್ಲ, ನಾ ಕರ್ಕೊಂಬಂದು ಇಟ್ಕೊಳ್ಳಿಲ್ಲ. ನಿನ್ನಿಂದ ನಾನು ಇಲ್ಲಿ ಇಟ್ಕೊಂಡು ಆಕಿಗೆ ಕಂಡೀಷನ್ ಹಚ್ಚು ಹಂಗ ಹಿಂಗ ಅಂತ ಅಂದನಿ. ಆಕೇನಿಲ್ಲ, ಸ್ವಸ್ತಿಯಾರು ಬಂದು ಮಳ್ಳಿ ಮಾತಾಡತ್ಲೇನ ಮಳ್ಳಾಗಿ ಓಡಿ ಹೋಗೇ ಬಿಟ್ಲು. ಆಕಿ ಸೊಸಿ ನನಗೆ ಹೆಂಗ್ ಬೇಕು ಹಂಗ ಮಾತಾಡಿದ್ಲು ನೋಡ. ಬದ್ಮಾಸ್ ಬಾಯಿ ಉದ್ರ ಇಲ್ಲದ ಹಂಗ ಮಾತಾಡ್ತತಿ. ನನಗೆ ಭಾರಿ ಕೆಟ್ಟ ಬೇಜಾರಾಗ್ಬಿಡ್ತವ. ಯವ್ವ ಏಟ್ ಹೇಳಿದ್ರು ಇದು ತಿಳ್ಕೊಳ್ಳಲ್ಲ. ಇದು ಮಳ್ಳೈತಿ ಬಿಡ, ಇದು ಗೌರಕ್ಕ. ಅದಕ್ಕೆ ಯಾರ ಸುದ್ದಿಗೂ ಹೋಗಾಕ ಹೋಗ್ಬಾರ್ದವ. ಯಾರು ಹಿಂಗ ಹಾಳು ಗುಂಡಿ ಬಿದ್ದು ಸಾಯಕತ್ತಾರಂದ್ರು ನಾವು ನೋಡಿ ಸುಮ್ಮಿರ್ಬೇಕಾಟ. ಯಾರಿಗೂ ಏನು ಉಪಕಾರ ಮಾಡಬಾರ್ದು ನೋಡಿ ಈಗಿನ ಕಾಲದಾಗ. ಅದೇನ ಖರೇನವ, ಅವ್ರಿಬ್ರು ಸ್ವಸ್ಥರು ಹಂಗಾದಾರ ಬಿಡ. ಆ ಕೈಗೆ ಮಾ ಕೈ ಅನ್ಕಂತ ನಾನು ಸೋಲಲ್ಲ ನೀನು ಸೋಲಲ್ಲ ಅಂದು ಇಬ್ರು ಬರಬ್ಬರಿ ಅದಾರ ಅವ್ರು. ಇದು ಮಳ್ಳೈತಾರ, ಇದನ್ನ ಹಂಗ ಉರ್ಸ್ಕೊಂಡ್ ತಿಂತಾವವು. ಇದಕ್ಕೂ ಗೊತ್ತಾಗದಲ್ಲ ಬಿಡ. ಈಕಿಗೂ ಏಟ್ ಸರಿ ಹೇಳ್ಬೇಕು. ಈಕಿನ ಒಂದೀಟ ಸಿಸಿ ಮಾತಾಡತ್ಲೇನ ಬೆಲ್ದ್ ಮಾತಾಡತ್ಲೇನ ಕರಿಗ್ ಬಿಡ್ತಾಳೆ ಈಕಿನು. ಮತ್ತೇನು ಹೇಳ್ಬೇಕು, ಹೋಗ್ಲಿ ಬಿಡು. ಅವ್ರವ್ರು ಏನು ರಿಯಾಕ್ಟ್ ಮಾಡಿ ಕೇಳಿವ, ನಮ್ಗೆ ಎದಕ್ಕೆ ಬೇಕಾಗೈತಿ? ನಮ್ದ ಹಾಸು ಹುಚ್ಚು ಜಾಗೈತಿ. ಮಂದಿ ಸುದ್ದಿ ತಗೊಂಡು ನಾವೇನ್ ಮಾಡೋಣ, ಹೋದಿಲ್ಲ? ಅದೇನ ಖರೆ ಬಿಡ, ಹೋಗ್ಲತ್ತಾಗ. ಮತ್ತ ಏನ್ ಮಾಡಾಕತ್ತಿದ್ದಿ? ನಾಷ್ಟಕ್ಕೆ ಏನ್ ಮಾಡಿದಿ? ಏನಿಲ್ಲವಾ, ನೀರು ದೋಸೆ ಮಾಡಿದ್ ನಾನು. ಹಿಟ್ಟು ಇಟ್ಟಿದ್ನೆ, ನಿನ್ನೆ ದೋಸೆ ಮಾಡಿದ್ನೆ. ಇವತ್ತದ ಹಿಟ್ಟು ಉಳ್ದತ್ತಲ್ಲ, ಅದನ್ನ ಒಂದಿಟ್ಟು ನೀರು ಜಾಸ್ತಿ ಹಾಕಿ ತೆಳ್ಳಗ ಮಾಡಿ ಅದನ್ನ ನೀರು ದೋಸೆ ಅಂತ ಹೊಯ್ದು ಬಿಟ್ಟೆ. ಏನು ಹೇಳಕತ್ತೀವ? ನಿನ್ನೆ ಹಿಟ್ಟ ಇಟ್ಟು ಇವತ್ತು ನೀರು ದೋಸೆ ಮಾಡಿದೆ. ಭಾರಿ ಚಲೋ ಅದಿ ಬಿಡು. ನಿನ್ನೆನೂ ದೋಸೆ ಇವತ್ತು ದೋಸೆ. ಸುಮ್ಮನೆ ತಿಂದ್ರ ಮನೆನವ್ರು. ಮೈ ತಿನ್ಲಾರ್ದೆ ಇನ್ನೇನು ಮಾಡ್ತಾರ? ನಾ ಏನು ಮಾಡ್ತೀನಿ ತಗೊಂಡ್ರಕ್ ಹೋಗ್ಲಿವ? ನಾ ಹಂಗ ಮಾಡ್ತೇನೆ. ಒಂದು ದಿನ ಹಿಟ್ಟು ಮಾಡಿದ್ನಿಲ್ಲ, 15 ದಿನ ಅದನ್ನ ಇಡ್ತೇನೆ ನೋಡ್ ನಾನು. 15 ದಿನನ? ಹೋಗ ನೀನ 15 ದಿನ ಯಾರು ಇಟ್ಕೊಂಡು ತಿಂತಾರೇವ? ಮತ್ತಿನ್ನೇನು ಮಾಡಕ್ ಹೋಗ್ಲಿ? ದಿನ ಯಾರು ಅಕ್ಕಿ ನೆನೆ ಹಾಕಿ ದಿನ ಯಾರು ತಿರುಗಿ ಬಿಡ್ಬೇಕೇವ ಅದನ್ನ? ಆಗದಲ್ಲವ. ಒಂದು ದಿನ ಮಾಡಿದೆ ಅಂತಂದ್ರೆ ಜಾಗಟ್ಟು ಹಾಕಿ ಮಿಕ್ಸಿ ಹಾಕಿ ತಿರುವಿಟ್ಟು ಬಿಡ್ತಾನೆ, ಫ್ರಿಜ್ನಾಗ ಇಟ್ಟು ಬಿಡ್ತಾನೆ. ಏನೇನಾಗಲ್ಲ. 2 ದಿನಕ್ಕೊಮ್ಮೆ ತೆಗೆದು ಬರೀ ದಾಸಿ. ಅದ್ರಾಗ ಪಡ್ಡು ಬರ್ತಾವ. ಇವತ್ತು ಪಡ್ಡು ಮಾಡಿದ್ನಿಲ್ಲ, ನಾಳೆ ದೋಸೆ ಮಾಡ್ತಾನೆ. ನಾಡ್ದು ಮತ್ತಿನ್ನು ಬೇರೆ ಏನಾರ ಮಾಡ್ಕೊಂತಾನೆ. ಚಿತ್ರಾನ್ನ ಪಿತ್ರಾನ್ನ ಮಂಡಕ್ಕಿ ಅವಲಕ್ಕಿ ಅಂತ ಮಾಡ್ಕೊಳದ ನಡುವೆ. ಮತ್ತಿರುಗ ದಿನ ಏನೈತಿ ದೋಸೆ, ಮತ್ತಿರುಗ ದಿನ ಮತ್ತೆ ಪಡ್ಡು. ಹಂಗೆ ಮಾಡಿಬಿಡ್ತಾನೆ. 2 ದಿನ ತಿರುಗ್ಕೊಂತ ಕುಂದಿರ್ಬೇಕಾಗೇವ ಅದನ್ನ. ಹೌದಾ, ಶಾಣಕ್ಯದಿ ಬಿಡವ. ಅಷ್ಟು ದಿನ ಫ್ರಿಜ್ನಾಗ ಇಟ್ಕೊಂಡು ತಿನ್ನಬಾರ್ದಂತ ಬಿಡ ಯವ್ವ. ನನ್ನ ಮಗಳು ಅಂತಾಳ, ಅಷ್ಟು ದಿನ ಫ್ರಿಜ್ನಾಗ ಇಡಬಾರ್ದು ಯವ್ವ, ಅದು ಚಲೋ ಅಲ್ಲ ಆರೋಗ್ಯಕ್ಕ ಅಂತಂದು. ಏನು ಎಷ್ಟು ಜನ ನಾವರ ಮನ್ಯಾಗ ಮೊದ್ಲಿನಂಗೆ ಏನು ಅತ್ತಿ ಮಾವ ಯಾರವ ಅವರು, ಗಂಡನ ತಮ್ಮರು, ಗಂಡನ ಅಣ್ಣಾರು, ಮತ್ತು ನಾದ್ನೀರು ಅಂತ ಅವ್ರ ಮಕ್ಕಳು ಅಷ್ಟೊಂದು ಜನ ಇರ್ತಾರ. ಈಗಿನ ಮಂತ್ಯಂದಾಗ ಏನಿಲ್ಲ. ಈಗಿನ ಮನೆಗೊಳಗ ಏನು ಗಂಡ ಹೆಂಡತಿ ಮಕ್ಕಳು ಅಷ್ಟ ಇರ. 3-4 ಜನಕ್ಕೆ ಹಂಗೆ ಯಾಕೆ ಮಾಡ್ಕೋಬೇಕು ಬಿಡ ಯವ್ವ. ನೀವರ ಎಷ್ಟು ಜನ ಅದೀರಿ? 5 ಜನ ಅದೀರಿ ಅಟ. ನೀನು ನಿನ್ನ ಗಂಡ, ನೀನು 3 ಮಕ್ಕಳು. ಒಂದು ಆಟಕ್ಕೆ ನಮ್ನಿ ಮಾಡಿ ಇಟ್ಕೋಬೇಕು. ಏನೈತೆನವ ಯವ್ವ, ನಿನಗೆ ಗೊತ್ತಾಗೋದಲ್ಲ, ಸುಮ್ಮನೀರು. ನಮಗೆ ಹೆಂಗೆ ಅನ್ಕೋಲ್ಲ ನಾವು ಹಂಗೆ ಮಾಡ್ಕೊಂತೇವಿ. ಆಗ್ತಗರ ಮಾಡ್ಕೆ. ಇನ್ನೊಂದ್ಸರಿ ಈಕಿ ಮನೆ ನಾಷ್ಟ ಕರದ್ಲು ಅಂದ್ರೆ ಮರೇ ಹೋಗಂಗಿಲ್ಲವ ನಾನು. 15 ದಿನದ ಹಿಟ್ಟಿಟ್ಟು ಅದನ್ನ ಪಡ್ಡು ದೋಸೆ ಹಾಕ್ಕೊಡ್ತಾಳೆ ಈಕಿ. ನಾವಲ್ವಾ ಇನ್ನು ಮ್ಯಾಗ ಮಾತ್ರ ಈಕಿ ನಾಷ್ಟ ಕರೆದ್ರೆ ನಾ ಅಂತೂ ಹೋಗೋದೇ ಇಲ್ಲ, ಮರೇ ಹೋಗೋದಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೇನಿ ನೋಡ್ರಿ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಕತ್ತೈತಿ ಅನ್ನೋದು ನನ್ನ ಭಾವನೆ ರೀ. ದಯವಿಟ್ಟು ಕತೆ ಹೆಚ್ಚು ನೋಡ್ರಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ. ಏನಾರ ಹೇಳ್ಬೇಕಾಗಿತ್ತಂತಂದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇರ್ತೈತ್ರಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾರ್ಯಾರೆಲ್ಲ ನಿಮ್ಮ ಪರಿಚಯದವ್ರಿಗೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ಇನ್ಸ್ಪಿರೇಷನ್ ರೀ. ನೀವು ಹೆಚ್ಚು ಲೈಕ್ ಮಾಡೋದಷ್ಟು, ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಾವಿನ್ನೂ ಒಳ್ಳೆ ಕಥೆಗಳನ್ನ ತರಾಕ ಪ್ರಯತ್ನ ಪಡ್ತೇವ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.
ಹಂಗ ಸಪೋರ್ಟ್ ಮಾಡ್ರಿ. ಬರೇನ್ರಿ. ನಮಸ್ಕಾರ ರೀ.